ಆತ್ಮೀಯ ವೀಕ್ಷಕರೇ, ಅಶ್ವತ್ಥಪುರ ದೇಶಸ್ಥ ಬ್ರಾಹ್ಮಣ ಸಮಾಜದ ಹಿರಿಯ ವ್ಯಕ್ತಿಗಳಲ್ಲಿ ಮಂಗೇಬೆಟ್ಟು ಶ್ರೀ ಸಂಜೀವರಾಯರು ಒಬ್ಬರು. 95 ವರ್ಷ ಪ್ರಾಯದ ಇವರಿಗೆ 2025 ಮಾರ್ಚ್ 2ನೇ ತಾರೀಕಿನಂದು ಅಶ್ವತ್ಥಪುರ ಶ್ರೀ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ಸೌರಿ ಶಾಂತಿ ನೆರವೇರಿತು. ಅದರ ಕೆಲವು ಆಯ್ದ ದೃಶ್ಯಾವಳಿಗಳು ಇಲ್ಲಿವೆ, ನೋಡಿ ಆನಂದಿಸಿ. ಶಾರದಾ ಪರಮೇಶ್ವರ್ಯೈ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರದಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹೇಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮುಖೇ ಯಮಾಮೃತಾತ್. ಮೃತ್ಯುಂಜಯಾಯ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾದಿದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ಕ್ಷೇತ್ರಸ್ವಾಮಿ ಮಹಾಗಣಪತಯೇ ನಮಃ. ಇರಲಿ, ದೇವರಲ್ಲಿ ತಹ ಮಹಾಗಣಪತಿ ನಮ್ಮ ಗುರುಗಳು, ಇಷ್ಟದೇವರು, ಕುಲದೇವರು, ಹಾಗೆ ಸೀತಾರಾಮಚಂದ್ರ ದೇವರು, ಆಂಜನೇಯ ದೇವರು, ಮುಖ್ಯವಾಗಿ ಕುಲದೇವರು ಕಾಮಾಕ್ಷಿ ಮಹಾಲಕ್ಷ್ಮಿ, ಅಲ್ಲಿರುವಂತಹ ನಾಗದೇವರು, ಪರಿವಾರ ದೇವರು ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಹಿರಿಯರು, ಕುಟುಂಬಕ್ಕೆ ಹಿರಿಯ ದಂಪತಿಗಳಿಗೆ ಶಾಂತಿಯನ್ನು ಮಾಡಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಾವು ಹೊರಟಿದ್ದೇವೆ. ಸೀತಾರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ, ಗುರುಗಳ ಸ್ಮರಣೆಯನ್ನು ಮಾಡಿದ್ದೇವೆ. ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಾಡುವಂತಹ ಎಲ್ಲ ಕೆಲಸಗಳು ನಿರ್ವಿಘ್ನತೆಯಿಂದ ನಮಗೆ ನಡೆದು ಕ್ಷೇತ್ರದಲ್ಲಿ ಮಾಡುವಂತಹ ಎಲ್ಲ ಸೇವೆಗಳು ಭಗವಂತನಿಗೆ ಸಲ್ಲಿಕೆ ಆಗುವ ಹಾಗೆ, ಅವರಿಗೆ ಇನ್ನಷ್ಟು ದೀರ್ಘ ಆಯಸ್ಸು ಆರೋಗ್ಯ ಪ್ರಾಪ್ತಿಯಾಗುವ ಹಾಗೆ, ಜೀವಿತ ಕಾಲದಲ್ಲಿ ಸುಖ ಸಂಸಾರವನ್ನು ನಡೆಸುವಂತಹ ಯೋಗಭಾಗ್ಯವನ್ನು ನಿಮಗೆಲ್ಲರಿಗೂ ಅವರನ್ನು ನೋಡಿಕೊಂಡು ನಿಮ್ಮ ಮಕ್ಕಳಿಗೂ ಹಾಗೆ ಅವರು ಹರಿಸುವ ಹಾಗೆ ಅನುಗ್ರಹ ಮಾಡುವ ಹಾಗೆ ನಮಗೆ ಭಗವಂತ ಅನುಗ್ರಹಿಸಬೇಕು. ನಾವು ನಂಬಿಕೊಂಡು ಬಂದಂತಹ ಪೀಠಾಧಿಪತಿಗಳಿರ್ಬೋದು, ಗುರುಗಳಿರ್ಬೋದು, ಸೀತಾರಾಮಚಂದ್ರ ದೇವರು, ಆಂಜನೇಯ ಪರಿವಾರ ದೇವರು, ಎಲ್ಲ ದೇವರು ನಮಗೆ ಕರ್ಮದ ಆದಿಯಲ್ಲಿ ಅನುಗ್ರಹಿಸಬೇಕು. ಮಾಡುವಂತಹ ಯಜ್ಞದಿಂದ ಆ ಭಗವಂತ ಸುಪ್ರೀತನಾಗಿ ಬ್ರಹ್ಮಾರ್ಪಣ ರೂಪದಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳು, ಅನ್ನದಾನ ಇತ್ಯಾದಿ ಸೇವೆಗಳನ್ನು, ದಾನಗಳನ್ನು ಮಾಡಿಸ್ತಾ ಇದ್ದರೆ, ಹಾಗಾಗಿ ಆ ಎಲ್ಲ ಕೆಲಸಗಳು ಭಗವಂತ ಅನುಗ್ರಹದಿಂದ ನಮಗೆ ನಿರ್ವಿಘ್ನತೆಯಿಂದ ಆಗಬೇಕು ಅಂಥೇಳಿ ಕ್ಷೇತ್ರಸ್ವಾಮಿಯಲ್ಲಿ ನಾವೆಲ್ಲ ಸೇರಿ ಹುಲತಾಂಬೂಲ ಹಿಡ್ಕೊಂಡು ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ಇದಂ ಫಲಂ ಮಯಾ ದೇವಾಸ್ಥಾಪಿತಂ ಪುರತಸ್ತವ. ಇದಂ ಫಲಂ ಮಯಾ ದೇವಾಸ್ಥಾಪಿತಂ ಪುರತಸ್ತವ. ತೇನ ಮೇ ಸುಪದಾವಾಪ್ಯರ್ಭವೇಜ್ಜನ್ಮನಿ ಜನ್ಮನಿ. ನಿಮ್ಮ ಇಷ್ಟ ದೇವರು, ಕುಲದೇವರು ಸ್ಮರಣೆ ಮಾಡಿ, ಗಣಪತಿಯನ್ನು ಸ್ಮರಣೆ ಮಾಡಿ ಇದು ತಟ್ಟೆಗೆ ಹಾಕಿ ನಮಸ್ಕಾರ ಮಾಡಿ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾದಿದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ಕಾಮಾಕ್ಷಿ ಮಹಾಲಕ್ಷ್ಮಿ, ನಾಗದೇವರು, ಅಲ್ಲಿ ದೈವಗಳಿದ್ದರೆ ದೈವಗಳು, ನೀವು ನಂಬಿಕೊಂಡು ಬಂದಂತಹ ನಿಮ್ಮ ಗುರುಗಳು, ಸೀತಾರಾಮಚಂದ್ರ ದೇವರು, ಶೃಂಗೇರಿ ಪೀಠಾಧಿಪತಿಗಳು ಸ್ಮರಣೆ ಮಾಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿ. ಪ್ರಾರ್ಥನಾ ಹರಿವಾಣ ಬೇಡ ಇತ್ತು, ಹರಿವಾಣ ತರಿಸೋಣ ತಡಿ. ಹಾಂ, ಒಟ್ಟಿಗೆ ನಿಂತ್ಕೊಳ್ಳಿ, ನೀವು ಒಟ್ಟಿಗೆ ನಿಂತ್ಕೊಳ್ಳಿ. ಹಾಂ, ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಅಲ್ಲಿ ಇರ್ತಾರೆ, ಆಯ್ತಾ? ರಾಜೇಂದ್ರ, ನಮ್ಮ ಆಫೀಸ್ ರಾಜೇಂದ್ರ ಬಂದಿದೆ. ರಾಜೇಂದ್ರ ಅಂತ ಹೇಳಿ ಒಂದು 4-5 ಮನೆ ಹ್ಞೂ ಅಂತ ಹೇಳ್ತಾವ್ರೆ. ಏನು ಹೇಳೋ ವಿಶ್ವೇ ದೇವ
ओम त्र्यंबके यामहे सुगंधिं पुष्टिवर्धनम् मृत्युंजय महारुद्राय इदं नमः प्राप्तिरस्तु इब्ರು ಬಾರಿ ದುರ್ವಾಜ ಅಲ್ಲ ಇಬ್ರು ಇಲ್ಲ ಇಬ್ರು ಇಲ್ಲ ದುರ್ವಾಜ ಇಲ್ಲ स्वाहा ओम परिधामानि यानि ते त्वं सोमासि विश्वताः ओमानरगभिर्कवे स्वाहा ओम पवस्वचनयन्ति शोभिविश्वानि वार्या सखासगिभ्य ऊतये स्वाहा युवं वस्त्राणि पीवसावसाथे युवनक्षिद्रावन्तवो हसन्ताः अवाहारेण नमदतानि विश्वा ऋतेन मित्रावरुणासचेते स्वाहा मित्रावरुणाभ्यामिदं नमः या धरणी या इदं फलं मया देव होमितं देवदाशर तेन मे तेन मे सुफलावाप्यर्भवे जन्मने जन्मने स्वाहा अथ पूर्ण एकं द्वे त्रीणि चत्वारि चतुर्वेदाध्ययन पूर्णाहुतिं जुहुयात् ॐ नमः सोमाय च रुद्राय च नमस्ताम्राय च अरुणाय च नमः शङ्काय च उग्राय च भीमाय च नमो अग्रे वदाय च लोदेवदाय च नमो अग्रे हनीयसे च नमो हस्ते च नमस्ताराय नमः शम्भवे च मयोमहे च नमः शङ्कराय च महेश्वराय च विवराय च नमः येयाय च तिरुविरञ्जमे च माधवे रस्ताचमे देवचमे जटिचमे विश्वचमे महात्मे संविच्चमे शास्त्रञ्चमे गुरुचमे ब्रह्मचमे वीरञ्चमे देवारुच्चमे देवारुच्चमे वयञ्चमे अन्धता पुनः ब्रह्माणो
समर्पयामि हर नमः पार्वतीपतये ನಿವೃತ್ತಿಗೊಳಿಸಬೇಕು ಅಂತ ಹೇಳಿ ಎಷ್ಟು ಪಾಪಗಳನ್ನು ಮಾಡ್ತೇವೋ ಅವೆಲ್ಲ ದೂರ ಆಗಬೇಕು ಅಂತ ಹೇಳಿ. ಆದರೆ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಗಾಯತ್ರಿ ಜಪಗಳನ್ನೆಲ್ಲ ಮಾಡಿಕೊಂಡು ಯಜ್ಞ ಭಾಗಗಳನ್ನು ಮಾಡಬೇಕು. ವರ್ಷಕ್ಕೊಂದು ಸರಿಯಾದ ಯಜ್ಞ ಆರಾಧನೆ ಇರ್ತದೆ. ಪ್ರತಿದಿನವೂ ನಮಗೆ ನಿತ್ಯಾಗ್ನಿ ಅಂದರೆ ಮನೆಯಲ್ಲಿ ಅಗ್ನಿಯಲ್ಲಿ ಇಟ್ಕೊಂಡು ಆರಾಧನೆ ಮಾಡಬೇಕು ಅಂತೇಳಿ. ಅದಾಗಿಲ್ವಾ ಈ ರೀತಿಯ ಜಪ ಹೋಮಗಳನ್ನು ಮಾಡಬೇಕು ಅಂತೇಳಿ ನಿಮ್ಮ ಮಾವನವರಿಗೆ ವಿಶೇಷವಾಗಿ ಇವತ್ತು ಮತ್ತೆ ಮಾವ ಇಬ್ಬರಿಗೂ ಸೇರಿಕೊಂಡು ನೀವು ಎಲ್ಲ ಅಳಿಯಂದರು ಸೇರಿಕೊಂಡು ವಿಶೇಷವಾಗಿ ಹೋಮವನ್ನು ಮಾಡಿಸಿದಂತಹ ಹೋಮದಿಂದ ಆ ಅಗ್ನಿದೇವತೆಯು ಸುಪ್ರೀತರಾಗಿ ನಿಮಗೆಲ್ಲರಿಗೂ ಸಮೇತ ಇಡೀ ಕುಟುಂಬದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರಿಗೂ ಸಮೇತ ಮುಂದಿನ ಕಾಲದಲ್ಲಿ ಶತಸಂವತ್ಸರ ದೀರ್ಘಮಾಯು ಅಂತೇಳಿ ಇವರು ಹೇಳಿ ಸ್ವಸ್ತಿ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ವೇದಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ದೇಹಿ ಮೇ ಪರಮೇಶ್ವರ ಪರಿಪಾಲಯಂತಾಗಾಯೇನ ಮಾರ್ಗೇಣ ಮಹೀಮಹೀಷಾ ಗೋಬ್ರಾಹ್ಮಣೇ ವೈಶ್ವಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ಮನುಷ್ಯದ ಮಧ್ಯಂಜ ಪೃಥಿವೀ ಸಸ್ಯಧಾರಿಣೀ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಃ ಅಪುತ್ರಾಪುತ್ರಿಣಃ ಸಂತು ಅಪುತ್ರಿಣಃ ಸರ್ವೋಗ್ನಃ ಆದಿತ್ಯಾಯ ನವಗ್ರಹ ಸಹಿತ ಮೃತ್ಯುಂಜಯ ಸ್ವಾಮಿ ದೇವರ ಬಾಲಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಪಾಪೋಹಂ ಪಾಪಕರ್ಮ पापापहरि महाविष्णवे नमः मनोरथात्रार्थयामि नमस्करोमि ओम यानि कानि च पापानि जातानि नश्यन्ति प्रदक्षिणपदे पदे पापोऽहं पापकर्माहं पापात्मा सम्भवः मया तस्मात् कारुण्यभावे
ಒಂದು ನಿಮಿಷ ಯಾರು ಕೊಡಬೇಡಿ. ಸಹಿತ ಮಾಡಿ